ಇನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಟ್ಟು 17 ಪಾಯಿಂಟ್ಗಳಲ್ಲಿ ಶೋಧವನ್ನ ಎಸ್ಐಟಿ ನಡೆಸಿದೆ. 17 ಪಾಯಿಂಟ್ಗಳಲ್ಲಿ ಎಸ್ಐಟಿಗೆ 2 ಕಡೆ ಮಾತ್ರವೇ ಅಸ್ತು ಪತ್ತೆಯಾಗಿದೆ. ಹಾಗಾದ್ರೆ ಹೂತಿರುವ ಸ್ಥಳಗಳಲ್ಲಿ ಮೂಳೆಗಳು ಕರಗಿ ಹೋಗಿದ್ಯಾ? ಆ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಆಸಿಡ್ ಅಂಶದ ಮೂಳೆಗಳು ಮಣ್ಣಲ್ಲಿ ಕರಗಿ ಹೋಗುತ್ತಾ? 27 ವರ್ಷಗಳ ಹಿಂದೆ ಹೂತಿರುವಂತಹ ಶವ ಕರಗಿ ಹೋಗುವಂತಹ ಸಾಧ್ಯತೆ ಇದೆಯಾ? ಎಲ್ಲ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಫೋರೆನ್ಸಿಕ್ ತಜ್ಞರಾಗಿರುವಂತಹ ದಿನೇಶ್ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಆಸಿಡಿಕ್ ಅಂಶ ಜಾಸ್ತಿ ಇರುತ್ತೆ. ಮಣ್ಣಿನ ದ್ರವ್ಯ ಮಿಶ್ರಣ, ನೀರಿನ ಅಂಶದಿಂದಾಗಿ ಅದೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಸೊ ಬೇರೆ ಮಣ್ಣಿಗಿಂತ ಆಸಿಡಿಕ್ ಮಣ್ಣಿನಲ್ಲಿ ಬೇಗ ಕರಗತ್ತೆ ಮೂಳೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಸಿಡಿಕ್ ಅಂಶದಿಂದ ಕರಗುವ ಸಾಧ್ಯತೆ ಇದೆ. ಮಣ್ಣಿನಲ್ಲಿ ಮೂಳೆ ಕರಗಿ ಹೋಗಿದ್ರು ಕೂಡ ಪುರುಷನದ್ದ ಮಹಿಳೆಯದ್ದ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ದಿನೇಶ್ ರಾವ್ ಹೇಳಿದ್ದಾರೆ. ಅಲ್ಲ ನೋಡಿ, ಈಗ ಮೂಳೆ ಕರ್ಗೋಗೋದು ಮಣ್ಣಿನಲ್ಲಿ ಕರ್ಗೋಗುತ್ತಾ ಅಂದ್ರೆ ಹೌದು, ಕರ್ಗೋಗುತ್ತೆ. ಅಸಿಡಿಕ್ ಸಾಯಿಲ್ ಇಂದ ಮೂಳೆ ಕರ್ಗೋಗುತ್ತಾ? ಅಸಿಡಿಕ್ ಸಾಯಿಲ್ ಇಂದ ಆಲ್ಕಲೈನ್ ಸಾಯಿಲ್ ಗಿಂತ ಬೇಗ ಕರ್ಗೋಗುತ್ತೆ ಅಂತ ಹೇಳ್ಬೋದು ಹೊರತು, ಈಗ ಇವ್ರು ಹೇಳ್ತಾ ಇರೋದು ಅಪರಾಧ ಏನು ನಡೆದಿದೆ, ಎಲ್ಲಿ ಹೆಣ ಊತಿದ್ದಾರೆ, ಒಂದು 10-15 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯ. ಅಂದ್ರೆ 15 ವರ್ಷದಿಂದ ಊತಿರ್ತಕ್ಕಂಥ ಬಾಡಿ ಅದು ಮೂಳೆಗಳು ಕರಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಅಸಿಡಿಕ್ ಸಾಯಿಲ್, ನಿಜ ಆಸಿಡ್ ಅಲ್ಲ. ಅಸಿಡಿಕ್ ಸಾಯಿಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಿ. ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್, SOM ಅಂತ ಹೇಳ್ತೀವಿ. ದ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಈ ವೆಜಿಟೇಷನ್ಸ್, ಈ ಗಿಡಗಳು ಇವೆಲ್ಲ ಇರೋದ್ರಿಂದ, ಪ್ಲಸ್ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ದ ಅಸಿಡಿಕ್ ಕಂಟೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಏರಿಯಾ ಕಂಪೇರ್ಡ್ ಟು ದ ಡ್ರೈ ಏರಿಯಾಸ್. ಅದರಿಂದ ಡಿಕಂಪೋಸಿಷನ್ ಬೇಗ ಆಗತ್ತೆ, ಸ್ಕೆಲಿಟನೈಸೇಷನ್ ಬೇಗ ಆಗತ್ತೆ, ಪ್ಲಸ್ ಸ್ಕೆಲಿಟನ್ ಡಿಸ್ಟ್ರಕ್ಷನ್ ಬೇಗ ಆಗತ್ತೆ. ಬಟ್ ಯಾವಾಗ ಬೇಗ ಅಂದ್ರೆ ಕನಿಷ್ಠ ಪಕ್ಷ 20, 30, 40 ಇಷ್ಟು ವರ್ಷ. ಬಟ್ 5 ವರ್ಷದಲ್ಲಿ, 10 ವರ್ಷದಲ್ಲಿ, 15 ವರ್ಷದಲ್ಲಿ ಕರ್ಗೋಗುತ್ತೆ, ಸುಳ್ಳು. ಇಲ್ಲ ನೋಡಿ, ಈಗ ಮೂಳೆನಲ್ಲಿ ಅಫ್ಕೋರ್ಸ್ ಸಾಯಿಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ನಾವು, ಟೆಫಾನಮಿಕಲ್ ಸ್ಟಡಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ ನಾವು. ಸೊ ಇಂಥದ್ರಲ್ಲಿ ಡೆಫಿನೆಟ್ಲಿ ನಾವಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಆಕ್ಟಿವಿಟಿ ಜಾಸ್ತಿ ಇದೆ. ಅಂದ್ರೆ ಡಿಕಂಪೋಸಿಷನ್ ಆಗ್ತಾರೆ. ಬರೇ ಮೂಳೆ ಅಂತಲ್ಲ, ಒಂದು ಬಾಡಿ ಅಲ್ಲಿ ಊತಿದಾಗ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಈ ಡಿಕಂಪೋಸಿಷನ್ ಅಲ್ಲಿ, ದಟ್ ಇಸ್ ದ ಕೆಟಬಾಲಿಕ್ ಪ್ರೋಸೆಸ್ ವಿತ್ ದ ಏಡ್ ಆಫ್ ಬ್ಯಾಕ್ಟೀರಿಯಾ ಆರ್ ದ ಇಂಟರ್ನಲ್ ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ. ಇದರಿಂದ ಡಿಕಂಪೋಸಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಅಲ್ಲಿರ್ತಕ್ಕಂಥ ಈ ನೆಮಟೋಡ್ಸ್ ಅಂತೀವಿ, ನಾನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.